ಹಾಯ್ ಫ್ರೆಂಡ್ಸ್, ಲಾಸ್ಟ್ ಟೈಮು ಗೆಣಸು ಬಳಸ್ಕೊಂಡು ಒಬ್ಬಟ್ಟು ಮಾಡೋದು ತೋರಿಸಿದ್ದೆ. ಈ ಸಲನೂ ಒಂದು ಸ್ವೀಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಗೆಣಸೆಲ್ಲ ಮಣ್ಣೆಲ್ಲ ಹೋಗೋ ಥರ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಅದನ್ನ ಈ ಥರ ಸಿಪ್ಪೆ ತೆಗೆದಿಟ್ಕೊಳ್ಳೋಣ. ಎಲ್ಲ ಸಿಪ್ಪೆ ತೆಗೆದ ಮೇಲೆ ಇದನ್ನ ತಗೊಂಡು ಹಸಿದೇನೆ ತುರ್ಕೋತಾ ಹೋಗಬೇಕು. ನೀಟಾಗಿ ತುರ್ಕೊಂಡ್ರೆ ಇದು ಬೆಳ್ಳಗಿರುತ್ತೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕಪ್ಪಾಗ್ಬಿಡುತ್ತೆ. ಅದಕ್ಕೆ ಒಂದು ಬೌಲಲ್ಲಿ ನೀರಿಟ್ಕೊಂಡು ಅದರೊಳಗಡೆ ತುರಿದಿದ್ನೆಲ್ಲ ಹಾಕೋತಾ ಹೋಗಿ. ಈಗ ಒಂದು ಕಡಾಯಿಗೆ ಒಂದು 2 ಸ್ಪೂನ್ ತುಪ್ಪ ಹಾಕೊಂಡು ಈ ಗೆಣಸಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ತುಪ್ಪಕ್ಕೆ ಸೇರಿಸಿ ಈ ಥರ ಹುರ್ಕೊಳ್ಳೋಣ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಆಮೇಲೆ ಇದಕ್ಕೆ 1 ಲೋಟದಷ್ಟು ಹಾಲು, 1 ಬೌಲಷ್ಟು ಸಕ್ಕರೆ, ಒಂದು ಚಿಟಿಕೆ ಏಲಕ್ಕಿ ಪುಡಿ ಹಾಕಿ ಕುದಿಯಕ್ಕೆ ಬಿಡೋಣ. ಇಲ್ಲಿ ಬೇರೆ ಕಡಾಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ದ್ರಾಕ್ಷಿ, ಗೋಡಂಬಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಈ ಥರ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲು, ಒಂದು 10 ನಿಮಿಷಕ್ಕೆ ಮಾಡ್ಕೋಬೋದು. ಯಾರಾದ್ರು ಗೆಸ್ಟ್ ಸಡನ್ನಾಗಿ ಬಂದರೆ ಈ ಥರ ಈಸಿಯಾಗಿ ಮಾಡ್ಕೋಬೋದು. ಕುಕ್ಕರಲ್ಲಿ ಗೆಣಸು ಬೇಯಿಸ್ಕೋಬೇಕು ಆ ಥರ ಎಲ್ಲ ಏನೂ ಇರಲ್ಲ. ತುಂಬ ಬೇಗ ಆಗುತ್ತೆ. ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ.